ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು BM ಹನೀಫ್. ಸ್ನೇಹಿತರೆ, ಪಂಜಾಬ್ನಲ್ಲಿ ಜಿಲ್ಲಾ ಪರಿಷತ್ ಮತ್ತು ಪಂಚಾಯಿತಿ ಸಮಿತಿ ಇಲೆಕ್ಷನ್ನ ಫಲಿತಾಂಶ ಹೊರಬಿದ್ದಿದೆ. ರಾಜಧಾನಿ ದೆಹಲಿಯ ಸಮೀಪದಲ್ಲೇ ಇರುವಂತಹ ಪಂಜಾಬಿನಲ್ಲಿ ಬಿಜೆಪಿ ದಯನೀಯ ಸೋಲು ಅನುಭವಿಸಿದೆ. ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಅತ್ಯಧಿಕ ಸೀಟುಗಳನ್ನು ಗೆದ್ದುಕೊಂಡು ಸುಪ್ರೀಂ ಅನ್ನಿಸಿಕೊಂಡಿದೆ. ಕಾಂಗ್ರೆಸ್ 2ನೇ ಸ್ಥಾನದಲ್ಲಿದೆ. ಜಿಲ್ಲಾ ಪರಿಷತ್ ಮತ್ತು ಪಂಚಾಯಿತಿ ಸಮಿತಿ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆದಿದೆ. ಜಿಲ್ಲಾ ಪರಿಷತ್ಗೆ ಮತ್ತು ಪಂಚಾಯಿತಿ ಸಮಿತಿಗೆ ಪ್ರತ್ಯೇಕವಾದಂತಹ ಮತಪೆಟ್ಟಿಗೆಗಳನ್ನು ಇಡಲಾಗಿತ್ತು. ಪಂಜಾಬಿನಲ್ಲಿ 22 ಜಿಲ್ಲೆಗಳ ಜಿಲ್ಲಾ ಪರಿಷತ್ನ ಒಟ್ಟು 346 ಸ್ಥಾನಗಳಿದ್ದವು. ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ 218 ಕ್ಷೇತ್ರಗಳನ್ನು ಗೆದ್ದುಕೊಂಡು ಭಾರೀ ಬಹುಮತ ಗಳಿಸಿದೆ. ಕಾಂಗ್ರೆಸ್ 2ನೇ ಸ್ಥಾನದಲ್ಲಿದ್ದು 62 ಕ್ಷೇತ್ರಗಳಲ್ಲಿ ಜಯಗಳಿಸಿದರೆ ಶಿರೋಮಣಿ ಅಕಾಲಿ ದಳ 46 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ. ಬಿಜೆಪಿ ಕೇವಲ 7 ಸ್ಥಾನ ಮತ್ತು BSP ಬಹುಜನ ಸಮಾಜ ಪಕ್ಷ ಕೇವಲ 3 ಸ್ಥಾನಗಳನ್ನು ಗಳಿಸಿದೆ. ರಾಜ್ಯದಲ್ಲಿ ಪಂಚಾಯತ್ ಸಮಿತಿಯ 2833 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಆಮ್ ಆದ್ಮಿ ಪಕ್ಷ 1531 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಕಾಂಗ್ರೆಸ್ 612 ಮತ್ತು ಶಿರೋಮಣಿ ಅಕಾಲಿ ದಳ 445 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಬಿಜೆಪಿ 73 ಮತ್ತು BSP 28 ಸ್ಥಾನಗಳನ್ನು ಗೆದ್ದುಕೊಂಡಿದ್ದು ಪಟ್ಟಿಯ ಕೊನೆಯಲ್ಲಿದೆ. ಡಿಸೆಂಬರ್ 14ನೇ ತಾರೀಕು ಈ ಚುನಾವಣೆ ನಡೆದಿತ್ತು. ಬ್ಯಾಲೆಟ್ ಪೇಪರ್ ಮತ ಎಣಿಕೆ ಡಿಸೆಂಬರ್ 17 ಮತ್ತು 18ರಂದು ನಡೆದಿದೆ. ಪಂಜಾಬ್ನಲ್ಲಿ 3 ವರ್ಷಗಳ ಹಿಂದೆ ಅಂದರೆ 2022ರಲ್ಲಿ ಅಸೆಂಬ್ಲಿ ಚುನಾವಣೆ ನಡೆದಿತ್ತು. ಆಗಲೂ ಕೂಡ ಆಮ್ ಆದ್ಮಿ ಪಕ್ಷ ಭರ್ಜರಿಯಾದಂತಹ ಗೆಲುವನ್ನು ಸಾಧಿಸಿತ್ತು. ಒಟ್ಟು 117 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ 95 ಕ್ಷೇತ್ರಗಳನ್ನು ಗೆದ್ದುಕೊಂಡು ಸುಪ್ರೀಮಿಸಿ ಸಾಧಿಸಿತ್ತು. ಕಾಂಗ್ರೆಸ್ 19 ಸ್ಥಾನಗಳಲ್ಲಿ ಗೆದ್ದು ಅಧಿಕೃತ ಪ್ರತಿಪಕ್ಷ ಆಯಿತು. ಅಕಾಲಿ ದಳ ಮತ್ತು ಬಿಜೆಪಿ ಆಗ ಅಸೆಂಬ್ಲಿ ಚುನಾವಣೆಯಲ್ಲಿ ತಲಾ 2 ಸ್ಥಾನಗಳನ್ನು ಮಾತ್ರ ಗೆದ್ದುಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಪಂಜಾಬ್ನಲ್ಲಿ ಆಪ್ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಬಲಿಷ್ಠವಾಗಿದೆ ಅನ್ನೋದು ಈ ಫಲಿತಾಂಶದಿಂದ ಮತ್ತೊಮ್ಮೆ ಸಾಬೀತಾಗಿದೆ. ಒಟ್ಟು ಸ್ಥಾನಗಳಲ್ಲಿ 60%ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಆಮ್ ಆದ್ಮಿ ಪಕ್ಷ ಗೆದ್ದುಕೊಂಡಂತೆ ಆಗಿದೆ. ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ದೆಹಲಿ ಅಸೆಂಬ್ಲಿಗೆ ಚುನಾವಣೆ ನಡೆದಿತ್ತು. ಆಗ 70 ಸ್ಥಾನಗಳ ಪೈಕಿ ಬಿಜೆಪಿ 48 ಸ್ಥಾನಗಳನ್ನು ಗೆದ್ದಿದ್ರೆ ಆಮ್ ಆದ್ಮಿ ಪಕ್ಷ 22 ಸ್ಥಾನಗಳನ್ನಷ್ಟೇ ಗೆಲ್ಲಿಸಲು ಸಾಧ್ಯವಾಗಿತ್ತು. 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದದ್ದು ಪಂಜಾಬ್ನಲ್ಲೂ ಬಿಜೆಪಿಗೆ ಬಲವರ್ಧನೆ ಆಗಬಹುದು ಎಂಬ ನಿರೀಕ್ಷೆ ಪಕ್ಷದ ನಾಯಕರಿಗೆ ಈ ಸಲ ಇತ್ತು. ಆದರೆ ಪಂಜಾಬಿನಲ್ಲಿ ಕೊನೆಯ ಸ್ಥಾನ ಪಡೆದು ಬಿಜೆಪಿ ತೀವ್ರ ನಿರಾಶೆ ಹೊಂದಿದೆ. 2020ಕ್ಕೂ ಮುಂಚೆ ಬಿಜೆಪಿ ಪಂಜಾಬಿನ ಪ್ರಬಲ ಪಕ್ಷ ಶಿರೋಮಣಿ ಅಕಾಲಿ ದಳದ ಜೊತೆಗೆ ಮೈತ್ರಿ ಮಾಡಿಕೊಂಡಿತ್ತು. ಹಾಗಾಗಿ ಪಂಜಾಬಿನ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವು ಅಸೆಂಬ್ಲಿ ಸ್ಥಾನಗಳನ್ನು ಬಿಜೆಪಿ ಆಗ ಗೆದ್ದುಕೊಂಡಿತ್ತು. ಆದರೆ ಅಕಾಲಿ ದಳವು ಬಿಜೆಪಿಯ ಸಖ್ಯವನ್ನು ತೊರೆದ ಬಳಿಕ ಸಿಖ್ ಬಾಹುಳ್ಯದ ಪ್ರದೇಶಗಳಲ್ಲಿ ಬಿಜೆಪಿಗೆ ನೆಲೆಯೇ ಇಲ್ಲದಂತಾಗಿದೆ. ಉದಾಹರಣೆಗೆ ನೋಡೋದಾದರೆ ಈಗ ಜಿಲ್ಲಾ ಪರಿಷತ್ ಚುನಾವಣೆಯಲ್ಲಿ ಹಿಂದೂ ಜನಸಂಖ್ಯೆ ಬಹಳ ಜಾಸ್ತಿ ಇರುವಂತಹ ನಗರ ಪ್ರದೇಶಗಳಲ್ಲಿ ಮಾತ್ರ ಬಿಜೆಪಿಗೆ ಅಲ್ಪಸಂಖ್ಯೆಯ ಸೀಟುಗಳು ದಕ್ಕಿವೆ. ಮುಖ್ಯವಾಗಿ ಪಠಾನ್ಕೋಟ್ನಲ್ಲಿ 4 ಸೀಟು, ಫಜಿಲಕಾ ಮತ್ತು ಹೋಸಿಯಾರ್ಪುರದಲ್ಲಿ 3 ಸ್ಥಾನಗಳು ಸಿಕ್ಕಿವೆ. ಈ ಕ್ಷೇತ್ರಗಳಲ್ಲಿ ಹಿಂದೂಗಳೇ ಬಹುಸಂಖ್ಯಾತರಾಗಿದ್ದಾರೆ. 2020-21ರಲ್ಲಿ ನಡೆದಂತಹ ರೈತರ ಹೋರಾಟದ ಬಳಿಕ ಪಂಜಾಬಿನಲ್ಲಿ ಬಿಜೆಪಿ ಪೂರ್ತಿ ನೆಲೆ ಕಳೆದುಕೊಂಡಿದೆ ಅಂತ ನಾವು ಹೇಳಬಹುದು. ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಕೃಷಿ ಕ್ಷೇತ್ರದ ವಿವಾದಾತ್ಮಕ ತಿದ್ದುಪಡಿ ಕಾಯ್ದೆಗಳನ್ನು ಪಂಜಾಬಿನ ರೈತರು ಉಗ್ರವಾಗಿ ಪ್ರತಿಭಟಿಸಿದ್ರು. ಈ ಪ್ರತಿಭಟನೆಯನ್ನು ಮುರಿಯೋದಕ್ಕೆ ಕೇಂದ್ರದ ಬಿಜೆಪಿ ಸರ್ಕಾರ ಪೊಲೀಸ್ ಬಲ ಪ್ರಯೋಗವನ್ನು ಕೂಡ ನಡೆಸಿತ್ತು. ಆದರೆ ಪಂಜಾಬಿನ ರೈತರ ಹೋರಾಟದ ಮುಂದೆ ಬಿಜೆಪಿಯ ಆಟ ಸಾಗಲಿಲ್ಲ. ಹೋರಾಟಕ್ಕೆ ಮಣಿದು ಕೊನೆಗೆ ಕೃಷಿ ತಿದ್ದುಪಡಿ ಕಾಯ್ದೆಯನ್ನು ಬಿಜೆಪಿ ವಾಪಸ್ ತೆಗೆದುಕೊಂಡಿತ್ತು. ಈ ಫಲಿತಾಂಶದ ಹಿನ್ನೆಲೆಯಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸಬೇಕು ಎಂಬಂತಹ ಪ್ರತಿಪಕ್ಷದ ಬೇಡಿಕೆಗೆ ಈಗ ಬಲ ಬಂದಂತಾಗಿದೆ. ಅಸೆಂಬ್ಲಿ ಮತ್ತು ಲೋಕಸಭೆಯಲ್ಲೂ ಬ್ಯಾಲೆಟ್ ಪೇಪರ್ ಬಳಸಬೇಕು ಎಂದು ಹಿಂದೆಯೇ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಒತ್ತಾಯಿಸಿದ್ರು. ಬ್ಯಾಲೆಟ್ ಪೇಪರ್ ಚುನಾವಣೆ ನಡೆದರೆ ಬಿಜೆಪಿ ಎಲ್ಲೂ ಗೆಲ್ಲೋದಿಲ್ಲ ಅಂತ ಆಮ್ ಆದ್ಮಿ ಪಕ್ಷದ ಹಲವು ನಾಯಕರು ಈಗ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನೊಂದು ಸ್ಟೋರಿ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.